ನೇವ ಏನು ಹೇಳ್ತಿದ್ದಿ ನೀನು? ನಾನಕ್ಕೆ ಶಿವಣ್ಣನಿಂದ ಬಿಡನೆ ಓಣೆ ಹೋಗು, ಮಾಡೋ ಕೆಲಸ ಇದೆ ಮಾಡೋಗು. ನನ್ನೇ ಮನೆಯಿಂದ ಆಚೆಗೆಲ್ಲ ಹಾಕಿದ್ದೀನಿ ನೀನು. ಅಯ್ಯವ್ವ ಭಗವಂತ, ನನಗೆ ಏನು ಗಾಬರಿ ಹಿಡ್ದಂಗೆ ಆಗೋಗಿತ್ತು. ಏನು ಮಾಡನೆ ನನಗಂತೂ ಯಾಕೆ ಹೇಳಿ ಆ ಕಷ್ಟವ. ನೀನಂತೂ ಕೇಳ್ತಿದ್ದಿಲ್ಲ, ಏನೂ ಇಲ್ಲ, ಮಾತು ಕೇಳ್ತಿದ್ದಿಲ್ಲ, ಕತೆನೂ ಕೇಳ್ತಿದ್ದಿಲ್ಲ. ಏನು ಮಾಡಿ ನನಗಂತೂ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಆಗ ದೇವಿ ಅಮ್ಮತಕ್ಕೆ ಹೋಗ್ಬಿಟ್ಟು ಹೆಂಗೋ ಏನೇನೋ ಪೂಜೆ ಗೀಜೆ ಮಾಡಿಸಿ ಮಂತ್ರ ಮಾಡಿಸಿ ನಿನ್ನ ಶಿವಣ್ಣನು ಅಷ್ಟಿಂದ ಬಿಡುಗಡೆ ಮಾಡ್ಕೊಂಡೆ. ನೀನು ನೋಡ್ರೆ ಶಿವಣ್ಣ ಶಿವಣ್ಣ ಅಂತವ, ಈ ಗಂಡ ಗಂಡ ಅಂತ ಹಿಂದೆ ಸುತ್ತಾ ಕೂತಿದ್ದಿ. ನನಗೆ ಬೇರೆ ಮೈ ಕೈ ಎಲ್ಲ ಹುರುಬತ್ತಾ ಕೂತದೆ. ಯಾಕವ ಹಿಂಗೆ ಆಡ್ತಾ ಕೂತಿದ್ದಾಳೆ ಇವಳಿಗೆ? ಏನು ಬುದ್ಧಿ ಇದ್ದದೋ ಇಲ್ವೋ? ಏನು ಹುಚ್ಚು ಬಂದು ಕಾಡ್ತಾ ಕೂತಾವಳಲ್ಲ ಅಂತವ. ಏನು ಭಾರಿ ಹುಚ್ಚು ಬಂದ್ಬಿಟ್ಟಿತ್ತು. ಏನು ಮಾಡೋದು ಈಗ? ಹೋಗೋದ ತಾನೆ ಮನೆಗೆ? ಹೆಂಗ್ರೆ ಅವನಿಗೂ ಇಷ್ಟ ಇಲ್ಲ. ಅಲ್ಲ ಕಣ್ಣೇವ, ನಮ್ಗೇನು ಲಾಭ ಸಿಕ್ತಂಗಾಯ್ತು? ತಾಳಿ ಕಟ್ತಾ ಬಂದ್ಬಿಟ್ಟು ಇಲ್ಲಿ ಉಣ್ಕ ತಿನ್ಕೊಂಡು ಈಗ ಹೋಯ್ತೀವಿ ಅಷ್ಟೇ. ನಮ್ಗೇನು ಲಾಭ ಸಿಕ್ತಂಗಾಯ್ತು ಅವ್ನು ಮದುವೆ ಆಗಿದ್ದಕ್ಕೆ? ಬೇಡ ಕತೆ, ಸುಮ್ಮನಿರು. ಈಗ ಏನು ಮಾಡೋದ ಗೊತ್ತಾ? ಮದುವೆ ಆಗಿವಿ ತಾನೆ, ಮದುವೆ ಆದಮೇಲೆ ಅವನೇ ಬೇಡ ಅಂತ ಕೂತವನೇ ತಾನೆ. ನಮ್ಮ ಪಾಲ ನಾವು ಇಸ್ಕೊ ಹೋಗೋದ. ನೇ ಮಗ ಇವಂತವೇ ಏನಿದೆ ಮುದ್ಕೊಂತವು? ಇವಂತ ನೋಡ್ರೆ ಒಂದು ಬಿಡ್ಕಾಸಿಲ್ಲ, ಇವಂತವೆ ಅಂತ ಹೋಗೋದು? ಅಲ್ಲ ಕಣ್ಣೇವ, ಹೊಲಾಗಿಲ್ಲ ಏನಾರು ಇರೋಕಿಲ್ವಾ? ಹೊಚ್ಪಾಲ್ ಅದೇ ಇದ್ರೆ ಇರ್ಲಿಕ್ಕಂತ ತಕೋ. ಹೊಚ್ಪಾಲು ಒಂದು ಅರ್ಧ ಎಕರೆ ಇದ್ರೆ ಅದು ಬಂದ್ರೆ ಎಷ್ಟು ವಾಸಿ? ನೀನು ಹೇಳೋ ಒಂದು ಕಾಲು ಎಕರೆನೇ ಆಗಲಿ ಒಂದು ಕುಂಟೆ ಬಂದರೆ ಅದೆಷ್ಟು ವಾಸಿನೇ ಅವ? ಅದು ಒಂದನೇ ರೋಡ್ ಸೈಡಲ್ಲಿ ಬೇರೆ ಅದೇ ಅವನು ಹೊಲ. ಭಾರಿ ರೈಟ್ ಆಯ್ತದೆ. ಉಣ್ಕಣ್ಣೆ ಮಗ, ಒಳ್ಳೆ ಉಪಾಯನೇ ಮಾಡಿದ್ಯಲ್ಲ ನೀನು. ಭಾರಿ ಚೆನ್ನಾಗಿ ಉಪಾಯ ಮಾಡಿದ್ಯಲ್ಲ. ನಿನ್ನಂಥ ಉಪಾಯ ಎಲ್ಲ ನಾನು ಬರೋಕ್ಕಿಲ್ಲಕ್ಕಂತ ತಕೋ. ಅಲ್ಲ ಅಂತಾನೆ ನಮ್ಗೆ ನ್ಯಾಯ ಮಾಡ್ಕೊಂಡು ಹೋಗೋದ? ಎಲ್ಲೆಲ್ಲೋದ್ರೂ ಒಬ್ರಿ ನಾವೇ ನ್ಯಾಯ ಮಾಡ್ಕೊಂಡು ನಮಗೆ ನ್ಯಾಯ ಮಾಡ್ಕೊಂಡು ಒಳ್ಳೆ ಕೆಲಸಕ್ಕಂತ ತಕೋ. ಹೋಗೋದು ಬೇಡ. ಅವನೇ ಏನು ಬೇಕು ಅಂತಂತಾನಲ್ಲ, ಆಗ ನಮ್ಮ ಬದಲುದ ನಾವು ಆಸ್ತಿ ಕೊಟ್ಬಿಡಪ್ಪ ನಮ್ದು ಅಂತ ಅಂದ್ಬಿಟ್ಟು ತಗೊಂಡು ಹೋಗೋಕ್ಕಾಯ್ತದೆ. ಹೆಂಗಿದ್ರು ಅವನಿಗೂ ಇಷ್ಟ ಇಲ್ಲ, ಹೆಂಗೇನು ಮದುವೆನೂ ಆಗದೆ. ಅದು ಅದೇ ನಾವು ಬರೋಕ್ಕಿಲ್ಲ ಅಂದ್ರೆ ಪಂಚಾಯತಿ ಕಟ್ಟಿಲ್ಲ ಅವ್ರು ಅಲ್ವಾ ಕಳಿಸಿದ್ದು. ನಮ್ಮ ಪಾಲಮ್ಮ ಕೊಟ್ಬಿಡಿ, ನಾವು ಹೆಂಗೆ ಜೀವನ ಮಾಡೋದು ಏನು ಎತ್ತ ಅಂದ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಈಸ್ಕೊಂಡು ಜಾಗ ಖಾಲಿ ಮಾಡೋದೆ. ಒಂದು ಅರ್ಧ ಎಕರೆ ಮಾರಿದ್ರು ಈಗ 10 ಲಕ್ಷ ಸಿಗ್ತದೆ, 10-15 ಲಕ್ಷ ಸಿಗ್ತದೆ. ಒಂದು ಎಕರೆ 30 ಲಕ್ಷ ಅಲ್ವಾ? ಒಂದು ಅರ್ಧ ಎಕರೆ ಸಿಕ್ಕಿದ್ರೆ ಒಂದು 15 ಲಕ್ಷ ಸಿಗ್ತದೆ. ನಿಮಗೆ ಒಳ್ಳೆ ದುಡ್ಡೇ ಅಲ್ವಾ 15 ಲಕ್ಷ? ಒಳ್ಳೆ ಕೆಲಸಕ್ಕಂತ ತಕೋ. ನಾವೇನು ದಡ್ಡಂಗೆ ಆಡ್ತಾ ಕೂತೀವಲ್ಲ ನೇವ, ಹಂಗೆ ಮಾಡ್ಬೇಕಂತ ತಕೋ. ಒಳ್ಳೆ ಉಪಾಯ ಅಲ್ವಾ? ಒಂದು 10 ಲಕ್ಷ ಸಿಕ್ಕರೆ ಯಾರು ಕೊಟ್ಟಾರು ನೇವ? ಹೋಗ್ಲೇ 5 ಲಕ್ಷ ಬಂದರೆ ಯಾರು ಕೊಟ್ಟರು? ಒಂದು 50 ಗ್ರಾಮ್ ಚಿನ್ನ ಹಾಕಿಲ್ವಾ? ಒಂದು 5 ಲಕ್ಷ ಇದ್ದರೆ ನಡಿ, ನಮ್ಮ ಕಷ್ಟ ಸುಖಕ್ಕೆ ಆಯ್ತದೆ ಕತೆ. ಹೆಂಗಿದ್ರು ನಾವು ಏನೋ ಮಾಡೋಕೆ ಹೋದೋ ಅದು ಏನೋ ಆಯಿತು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಆಯ್ತು ಕಂತಕೋ. ಅಲ್ಲ ಕಣ್ಣೇವ, ನೀನು ಹೇಳೋದು ನೋಡಿ ನನಗೆ ಹೆದರಿಕೆ ಆಯ್ತದೆ. ಶಿವಣ್ಣನಿಂದ ಬಿದ್ದಿದ್ದಿ ಅಂತ ಕೇಳ್ತಿದ್ದೀಯಲ್ಲ ನೀವ? ಅಲ್ಲ ಕಣ್ಣೆ, ಎಲ್ಲಕ್ಕೂ ಯಾರನೇ ಕಾರಣ? ಈ ಮುತ್ಕಿ ಮುಂಡೆನಾ? ಅವಾಗೆ ಔಸ್ಕಿ ಹಾಕ್ಬಿಟ್ಟು ನಿಗದಿಸ್ಬೇಕಂತಕೋ. ನೇ ಮುಗ ಅದೇ ಶಿವಣ್ಣ ಬೇಡ ಗಿಡ ಅಂದರೆ ಏನು ಮಾಡೋದು? ಅವಳೆಲ್ಲ ರೋವ ಕೊಡೋಕ್ಕಿಲ್ಲ, ನಾನು ಹಂಗೆ ಹಿಂಗೆ ಅಂತಂದರೆ ಏನು ಮಾಡೋದು? ನೇವ ಪೊಲಿಟೇಷನ್ಗೆ ಹೋಗೋದ ಕಣ್ಣೆ, ಮೊದಲು ಪಂಚಾಯತಿಗೆ ಕೊಡೋದ. ಪಂಚಾಯತಿಯಲ್ಲಿ ಅವ್ರು ಏನಾದ್ರು ತೀರ್ಮಾನ ಮಾಡಲೇಬೇಕಂತಕೋ. ನಾವು ಬರೋಕ್ಕಿಲ್ಲ ಅಂದರೆ ಮದುವೆ ಆಗೋದು ಹೆಂಗೋ ಜೀವನ ಮಾಡಿ ಅಂತಂದರು. ಈಗ ಬೇಕಾರೆ ಇವ್ನಿಗೆ ಆಸೆ ಇಲ್ಲ ನನ್ನ ಕಂಡ್ರೆ. ಅವ್ನಿಗೆ ಇದೇ ಪ್ಲ್ಯಾನ್ ಮಾಡ್ಕೊಂಡು ಇವ್ನಿಗೂ ಇಷ್ಟ ಇಲ್ಲ. ನಾನೇನು ಮಾಡಾನೆ, ನಾನು ಇರ್ತೀನಿ ಅಂತೀನಿ, ಶಿವಣ್ಣನ ಜೊತೆಗೆ ನಾನು ಇರ್ತೀನಿ ಅಂತ ಅಂತೀನಿ. ಅವನೇ ಬೇಡ ಬೇಡ ಅಂತಾನೆ. ಹಂಗಾರೆ ನಾನು ಹಿಂಗೆ ಜೀವನ ಮಾಡಾನೆ, ನನ್ನ ಪಾಲನ ಕೊಟ್ಬಿಡು ಅಂತೀನಿ. ಕೊಡಿಸ್ಬಿಡಿ, ನನಗೆ ನ್ಯಾಯ ಕೊಡಿಸಿ, ನಾನು ಹೇಗಿನೇ ಆಗ ಕೊಡ್ದು ಅಂತ ಹೇಳ್ತೀನಿ ನಾನು. ಹೆಂಗಾರ ಮಾಡಿನೇ ಅವ, ಅವ್ನು ಹೆಂಗೆ ಬಂದ್ರು, ಅವ್ನು ಎತ್ತಾಗಿಂದ ಬಂದ್ರು ನ್ಯಾಯ ತೀರ್ಮಾನ ಎಲ್ಲ ನಮಗೆ ಆಗೋದು. ಸುಮ್ಮನೆ ಯಾಕೆ ಎತ್ತೆತ್ತಾಗೋ ಹಂಗೆ ಹೊಡೆದಾಡ್ಕೊಂಡು ಸಾಯೋದು? ಹೆಂಗಾದರೂ ನ್ಯಾಯ ನಮ್ಮ ಕಡೆಗೆಯ. ತಲೆಗೆಲೆ ಕೆಡ್ಸ್ಕೊಬೇಡ, ಆರಾಮಾಗಿರೋದು ಕಲಿ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿರ್ತಿಲ್ಲ ಕಣ್ಣೆ. ಮೊದಲು ಬರೀ ಹಿಂದಿಂದೆ ಸುತ್ತಿದ್ನಲ್ಲ, ಏನೋ ಅದು ಹೇಗೆ ಮಾಡಿ ಒಬ್ಬ ಏನು ಶಕ್ತಿ ಇದ್ದದ್ನೇ ಅವಳ ಕೈಲಿ. ಅಲ್ಲ ಹೊಸ ಮಾಡಿಬಿಡ್ತಾಳೆ, ಹೊಸದಿಂದ ಬಿಡುಗಡೆ ಮಾಡ್ತಾಳೆ, ಏನೇನೋ ಆಯ್ತದಲ್ಲ ಈ ಕಲಿಗಾಲದಲ್ಲಿ. ಅದು ನಿಜವಾ? ಹೋಗು, ನನಗಂತೂ ಏನೂ ನಂಬಕ್ಕೆ ಹಾಕಿಲ್ಲ. ಏನು ಮಾಡೋದು? ಒಟ್ಟಿಗೆ ಹೋಗಿದ್ದು ಬರೋದ ಭಾರಿ ದಿವಸ ಆಗೋದು. ಒಟ್ಟಿಗೆ ಹೋಗಿ ನನಗೂ ಒಟ್ಟಿಗೆ ಹೋಗಿ ಜ್ಞಾನ ಆಗದೆ. ಇಲ್ಲೇ ಒಂಥರ ಕೂಡಾಕಣಂಗೆ ಆಗ್ಬಿಟ್ಟದೆ ನನಗಂತೂ. ಅದು ಬೇರೆ ಅಡುಗೆ ಬೇರೆ ಮಾಡಿ ಸಾಯ್ಬೇಕು. ನನಗೆ ನಾನೇ ಬರ ಬಂದದಲ್ಲ, ಅದಕ್ಕೆ ಮುತ್ಕಿ ಅವಳಲ್ಲ ಅಡುಗೆ ಮಾಡಿಸ್ತಾ ಸಾಯಿಸ್ತಾ ಕೂತಾವಳೆ. ಅದನ್ನೆಲ್ಲ ಬಿಟ್ಟಾನೆ. ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡಿಲ್ವಾ? ಎಲ್ಲಕ್ಕೂ ದುಡ್ಡು ವಸೂಲಿ ಮಾಡ್ತೀನಿ. ಏನು ಧರ್ಮಕ್ಕಲ್ಲ ಕತೆ. ನನಗೇನೇನು ಜೀತಾಳೆನೇ ಅವ್ರು ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಡೋಕ್ಕೆ. ಜೀತಾಳ್ಗಾದ್ರೂ ದುಡ್ಡು ಕಾಸಿನವ್ರು ಕೊಡ್ತಾರೆ, ನನಗೇನು ಕೊಡ್ತಿದ್ದರು? ಕರ್ಕೊಬಂದು ಮದುವೆ ಮಾಡ್ಕೊಂಡು ಎಲ್ಲವ ರಮೇಶ್ನಿಂದನೇ ಆಗಿದ್ದು. ಅವ್ನು ಬಿಟ್ಕೊಟ್ಟಾನ. ನಾನು ಈಗ ಹೋಯ್ತೀನಿ, ಅವ್ನಿಗೆ ಏನಾದ್ರು ಒಂದು ಗತಿ ಕಾಣಿಸ್ತೀನಿ. ಸುಮ್ಮನೆ ಅಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟಿನ. ಸುಮ್ಮನೆ ಹಾಕಿಲ್ಲ ಕಣ್ಣೆ. ಇವಾಗ ಗ್ಯಾರಂಟಿ ಏನು ನೋಡ್ಕೋಬೇಕಾರೆ ಹೋಯ್ತೀನಿ. ಅವ್ನು ಮಾತ್ರ ಬಿಟ್ಕೊಡೋಕ್ಕಿಲ್ಲ. ಅವಳು ಇಡ್ತೀನೋ ಬಸ್ರಿ ಅಂತೆ ಏನು ಮೆರೀತಾ ಇರಬೇಕು. ನಾವೇ ಏನೇನೋ ಕತೆ ಆಗ್ಬಿಟ್ಟು ನಾವು ಹೋಗೇ ಇಲ್ಲ. ನೇವ ಹೆಂಗಾರು ಮಾಡಿ ಅತ್ತಗೋಸಿ ಜ್ಞಾನ ಮಾಡು ನೇವ. ಬರೀ ನಾವು ನಮ್ಮದಕ್ಕೆ ಹೊಡೆದಾಡೋದಾಗದೆ. ನಮ್ಮ ಶತ್ರುಗಳು ಆರಾಮಿಗೆ ಉಣ್ಕೊಂಡು ತಿನ್ಕೊಂಡೆ ನಿಗೃತ ಕೂತವ್ರೆ. ನಾವೇ ಇಲ್ಲಿ ಸಾಯ್ತಾ ಕೂತೀವಿ, ಬಲೆಗೆ ಸಿಗಾಕೊಂಡವ್ರಂಗೆ ಒದ್ದಾಡ್ತಾ ಕೂತೀವಿ. ಅವರು ಸಾಗರದಲ್ಲಿ ತೇಲಾಡ್ತಾ ಕೂತವ್ರೆ, ಸುಖದ ಸುಪ್ಪತ್ಕೆಲಿ ಜೀವನ ಮಾಡ್ತಾ ಕೂತವ್ರೆ. ನಡಿನೇವ ಮೊದಲಿಗೆ ಹೋಗೋದ, ಮನೆಗೆ ಹೋಗ್ಬಿಟ್ಟು ಏನಾದ್ರು ಮಾಡೋಕ್ಕಾಯ್ತದೆ. ಮೊದಲಿಗೆ ಇಲ್ಲಿ ದುಡ್ಡು ವಸೂಲಿ ಮಾಡ್ಕೊ ಹೋಗೋದ. ಹಂಗೆ ಏನೋ ಕನ್ಸ್ಕೊಂಡಿವಲ್ಲ, ಒಂದು ಮನೆಗೇನೇನು ತಗೊಳ್ಳೋದಂತಂದ್ರೆ ನೆನ್ಸು ಮಾಡ್ಕೊಬಿಡೋದ. ಒಂದು ಅರ್ಧ ಎಕರೆ ಎಷ್ಟಿರೋದು ಗೊತ್ತಾಗಿಲ್ವಲ್ಲ ಹಚ್ಪಾಲು. ಒಂದು ಅರ್ಧ ಎಕರೆ ಮೇಲೆ ಇರ್ತದೆ ಕನ್ನೆ ಮಗ. ಅರ್ಧ ಎಕರೆ ಇರ್ತದೆ, ಒಂದು ಅರ್ಧ ಎಕರೆ ಸಾಕೋಕಂತ ತಕೋ.
ಅರ್ಧ ಎಕರೆ ಇದ್ರೆ ಸಾಕಾಯ್ಕಿಲ್ವ ಒಂದು 15 ಲಕ್ಷ. ಅದರಲ್ಲಿ ಒಂದು 10 ಲಕ್ಷ ನೆನ್ಕೋ, ಬೇಡ 5 ಲಕ್ಷ ನೆನ್ಕೋ. 5 ಲಕ್ಷ ಬಂದರೆ ಸಾಕೋಕತ್ತೆ ನಮ್ಮಿಬ್ರಿಗೂ, ಆರಾಮಾಗಿ ಇರ್ಬೋದು ನಡಿನೇವ. ಯಾರಿಗೆ ಗೊತ್ತಿತ್ತು ಈಗ ಬಂದು ಒಂದು ತಿಂಗಳು ಆಗಲಿ 5 ಲಕ್ಷ ಸಂಪಾದನೆ ಮಾಡ್ರೆ ಜನ ಒಂದು ವಾರಕ್ಕೆ. ಎಂಥ ದೊಡ್ಡ ಆಫೀಸರೇ ಆದ್ರೂ ಅವ್ರಿಗೊಂದು ತಿಂಗಳು ಬೇಕು ಸಂಬಳ ಬೇಕು ಅಂದರೆ ಒಂದು ವಾರಕ್ಕೆ 5 ಲಕ್ಷ ಬಂದದ. ನೀವು ಒಳ್ಳೆ ಅಲ್ಲ ಕಣ್ಣೆ, ದೇವ್ರು ಒಳ್ಳೆ ಚೆನ್ನಾಗಿ ಕೈ ಹಿಡಿದ ಕಣ್ಣೆ, ಅದೃಷ್ಟ ಒಳ್ಳೆ ಚೆನ್ನಾಗದ ಕಣ್ಣೇವ ನನಗೆ. ಅಲ್ಲ ಅವನೇ ಬಂದ ಶಿವಣ್ಣನೇ ಏನೇನೋ ನಾವು ಯಾರನ್ನ ಹೊಸ ಮಾಡ್ಕೋಗಿ ಇವ್ರನ್ನ ಹೊಸ ಮಾಡ್ಕೊಂಡು ಸುಮ್ಮನೆ ರಮೇಶ ಅಂತ ಏನೂ ಇಲ್ಲ ಕಣ್ಣೇವ. ಬರೀ ಬುಡೆ ಅಷ್ಟೇ, ಏನೂ ಇಲ್ಲ ನನ್ನ ಮಗಂತವು. ಆದ್ರೂ ಏನು ಮಾಡೋದು, ಅವ್ಳು ಹೇಳ್ತೀನಿ ಅವ್ನ ಗತಿ ಕಾಣಿಸ್ಬಿಟ್ಟು ಎಷ್ಟದೇ ಅಷ್ಟೇ. ಏನಾರಾಗಲಿ ನಾನು ಅವನೇ ಕಣ್ಣೇವ ಮದುವೆ ಆಗೋದು, ರಮೇಶನೇ ಮದುವೆ ಆಗೋದು. ಅವ್ಳು ಹೇಳ್ತೀವಿ ಏನಾದ್ರು ಗತಿ ಕಾಣಿಸ್ತೆ ಈಗ ಅತ್ತಾಗಿತ್ತಾಗೀಗ ಜ್ಞಾನ ಮಾಡೋಕೆ ಹೋಗ್ಬೇಡ. ಮೊದಲು ಅದೇನು ಒಂದು ಗತಿ ಕಾಣಿಸಿಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಅಮ್ಮಗೆ ಆಮೇಲೆ ಹೋಗೋದಕ್ಕಾಯ್ತದೆ. ನೀನು ಯಾಕೆ ಹಂಗೆ ಆಡ್ತಿದ್ದಿ? ನೀನು ಏನು ಬುದ್ಧಿ ಇರೋದ ನಿನಗೆ? ದಡ್ಡಿ ಹಂಗೆ ಆಡ್ತಿದ್ಯಲ್ಲ. ಒಂದು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀನು 2 ತವಕುವೆ ನಾಟಕ ಆಡ್ಕೊಂಡು ನೀನು ಮೊದಲು ಕೆಲಸ ಎಲ್ಲ ಮುಗಿಸ್ಕೊ, ಅಮ್ಮಗೆ ಹೋಗೋಕ್ಕಾಯ್ತದೆ. ಆ ಮುಂದೆ ಹೆಂಗಿದ್ರು ಈಗ ಬಸ್ರಿ ಅಲ್ವಾ, ಹೋಯ್ತಾಳೆ ಇಲ್ಲಿಗೆ ಅಪ್ಪನ ಮನೆಗೆ ಬಾಣ್ಗಿನ ತನಕ್ಕೆ. ಆಮೇಲೆ ಸೀಮಂತ ಶಸ್ತ್ರ ಮಾಡ್ಕೊಂಡು ಇಲ್ಲ ಬಸ್ರಿ ಅಲ್ವಾ ಕರ್ಕ ಹೋಯ್ತಾರೆ ಅಪ್ಪನ ಮನೇಲಿ ಇರ್ಸ್ಕೊಳಕ್ಕೆ. ಯಾಕೆ ತಲೆ ಕೆಡಿಸ್ಕೊಂಡು ರಮೇಶ್ ಒಬ್ಬನೇ ಇರ್ತಾನೆ ಇಟ್ಟಿಲಿ. ಹೆಂಗಿರು ಅವನೇ ಮದುವೆ ಆಗಬೇಕು ಅನ್ಕೊಂಡಿರೋದು, ಅವನ ಜೊತೆಗೆ ಇರುವಂತೆ ತಲೆ ಕೆಡಿಸ್ಕೋಬೇಡ. ಯಾವತ್ತೂ ಅನ್ಕೊಂಡಾಯ್ತು ಅವನೇ ನಮ್ಮ ಮನೇಲಿ ಅಂತ ತಲೆ ಕೆಡಿಸ್ಕೋಬೇಡ ನೀನು. ಅದೆಲ್ಲ ಬಿಟ್ಬಿಟ್ಟು ಈ ಕೆಲಸ ನೋಡಿಗ ಈಗ ಆ ಕೆಲಸ ಮಾಡ್ಕೊಂಡು ಆಮೇಲೆ ಮುಂದೆ ಯೋಚನೆ ಮಾಡೋಕ್ಕಾಯ್ತದೆ. ವಾ ರಮೇಶನ್ನ ನನಗೇನು ಅವನ ಜೊತೆ ಇರೋದು ಅಷ್ಟೇ ದೊಡ್ಡ ವಿಚಾರ ಅಲ್ಲ. ಅವನೇ ಒಪ್ತಾ ಇಲ್ವಲ್ನೇ, ಅವನು ಒಪ್ಕೊಬಿಟ್ಟಿದ್ರೆ ಅವ್ನ ಮನೇಲಿ ಯಾರೇ ಎದುರಿಸ್ಲಿ, ಯಾರೇ ಮಟ್ಲಿ, ಯಾರೇ ವಿರೋಧಿಸ್ಲಿ ನಾನು ತಲೆ ಕೆಡಿಸ್ಕೊತಿದ್ದಿಲ್ಲ. ಮುಖ್ಯವಾಗಿ ಅವನೇ ನನ್ನ ಮದುವೆ ಆಗಕ್ಕೆ ಒಪ್ಕೊತಾ ಇಲ್ವಲ್ನೇ ಅವ. ಅಯ್ಯೋ ದುಡ್ಡು ಕಾಸು ತೋರಿಸಿದ್ರೆ ಅವನೇ ನಾಯಿನಂಗೆ ಬಾಲ ಮುದ್ರಕೊಪ್ಪತ್ತಾನೆ. ನೀನು ಯಾಕೆ ತಲೆ ಕೆಡಿಸ್ಕೊಂಡು? ಕಾಸ್ಕೊಂಡ್ರೆ ಹೆಣ್ಣನೂ ಬಾಯಿ ಬಿಡ್ತಿತ್ತಂತೆ, ಹಾಗೆ ಕಾಸ್ಕೊಂಡ್ರೆ ಅವನೇ ಬಾಯಿ ಬಿಟ್ಕೊಂಡು ಹೊಲ್ಲು ಬಾಯಿ ಬಿಟ್ಕೊಂಡು ಬರ್ತಾನೆ. ನೀನು ತಲೆ ಕೆಡಿಸ್ಕೊಬೇಡ. ಗೊತ್ತಿಲ್ವ ನಮಗೆ ಅವನ ಬುದ್ಧಿ ಎಂತವನು ಏನು ಎತ್ತ ಅಂತವೆ. ಅವ್ರಟ್ಟಿ ಅವ್ರನ್ನೇ ನೀರೊಳಕ್ಕೆ ಎದ್ಮಕ್ಕೆ ಹೋಗಿರೋನು, ನೀರೊಳಗೆ ತೊಳ್ಳಕ್ಕೆ ಹೋಗಿರೋನು, ದುಡ್ಡಿಗಾಗಿ ನಿಗ್ರಿಸಕ್ಕೆ ಹೋಗಿರೋನು. ನನ್ನ ಮಗನ ಬುದ್ಧಿ ಗೊತ್ತಿಲ್ವ? ಬತ್ತಾನೆ ಕಂತಕೋ ಬಂದಾಗ ಹೆಂಗೆ ಇಡ್ತದಲ್ಲಿ ಇಟ್ಕೊಬಿಡು ಬುಡ್ಗಿಡಕ್ಕೆ ಹೋಗ್ಬಿಡ. ಅಲ್ಲ ನಮ್ಮ ಮಾತನ್ನ ಕೇಳ್ಕೊಂಡು ಮಾಡ್ಕೊಂಡು ಹೋಯ್ತಿದ್ದ, ಅದು ಹೆಂಗೆ ಬದಲಾಗ್ಬಿಟ್ಟು ಅನ್ನೋದೇ ಗೊತ್ತಾಯ್ತಲ್ವಲ್ಲ ನಿಮಗೆ? ಲೆಮೀನ ಅದು ಹೆಂಗೆ ಬದಲಾದ ಅವನು? ಎಲ್ಲವ ಮುತ್ಕಿಯಿಂದ ಆಗಿರೋದು ಕಣ್ಣೇವ. ಅಲ್ಲ ಅವಳೆಲ್ಲ ಮುತ್ಕಿ ದರ್ದ್ರ ಮುಂಡೆ ಕಿತ್ತೋದ್ಲವಡಿ, ಅವಳು ಕಿವಿಡಿ ಅವಳಿಂದ ಆಗಿರೋದು. ಏನು ಎಲ್ಲ ಮೇಲೆ ತಗೋತಾವೆ ಕಣ್ಣೇವ ಊರಲ್ಲಿ. ಅವ್ರದೇ ದೊಡ್ಡದು ಏನೋ ಹಬ್ಬ ಆಗ್ಬಿಟ್ಟದೆ ಅವ್ರದ್ದು. ಹಬ್ಬ ಏನು ನಾಟಕ ಆಡ್ತಾರೆ ಯಾರೇ ಹೇಳಿ. ಅವ್ರಂಗೆ ಬದುಕಬೇಕು. ಕಿವುಡಕ್ಕನ ಮನೆ ಹೆಂಗೆ ಅಂತಾರೆ ಕಣ್ಣೇವ. ಎಂತೂ ಮಾರ್ಗೆಟ್ ಮುಂಡೆವು ಇರೋರಿಗೆಲ್ಲ ಬಾಯಿ ಮಾಡ್ಕೊಂಡು ಕೈ ಮಾಡ್ಕೊಂಡು ಎಲ್ಲರಿಗೂ ಉಕ್ಕೊಂಡು ನಿಂತವೆ. ಅವ್ರಂಗೆ ಬದಿಕೊಂಡಿರ್ಬೇಕಂತೆ. ಅವ್ರು ಹೇಗ್ತಿಗೆ ಬೆಂಕಿ ಯಾಕ? ನನಗಂತೂ ಹುಚ್ಚೆ ಬಂದ್ಬಿಟ್ಟದೆ ನನಗೆ. ಮಗ ತಲೆ ಕೆಡ್ಸ್ಕೊಬೇಡ ನಡಿ. ಅದೆಲ್ಲಿದ್ದಾನೋ ಶಿವಣ್ಣ ನೋಡ್ಬಿಟ್ಟು ಒಂದು ನ್ಯಾಯ ತೀರ್ಮಾನ ಮಾಡೋಕ್ಕಾಯ್ತದ ನಡಿ. ಸುಮ್ಮನೆ ಅದು ಮಾತಾಡ್ಕೊಳಕ್ಕಾಗಿಲ್ಲ. ಮುಂದಿನ ವಿಚಾರ ಮುಂದಕ್ಕೆ ಯೋಚನೆ ಮಾಡೋದ. ಈಗ ಅರ್ಜೆಂಟ್ಗೆ ಏನಿದ್ದದೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅದ್ರ ನಿರ್ಧಾರ ಏನು ತಗೋಬೇಕೋ ತಗೊಳ್ಳೋದ. ಅವನು ಎತ್ತಾಗೋದ್ರೂ ಸಿಗಾಕತ್ತಾನೆ ಶಿವಣ್ಣ, ನೀ ತಲೆ ಕೆಡ್ಸ್ಕೊಬೇಡ. ಎತ್ತಾಗೋದ್ರೂ ನನ್ನ ಮಗ ಸಿಗಾಕತ್ತಾನೆ. ಆಸ್ತಿಲಿ ಪಾಲು ಕೊಡಲೇಬೇಕಾಯ್ತದೆ. ಅವನು ಅಜ್ಜ ಪಾಲ್ನಾರು ಕೊಡಲಿ, ಜಜ್ಜನ ಪಾಲ್ನಾರು ಕೊಡಲಿ, ಯಾರ ಪಾಲ್ನಾರು ಕೊಡಲಿ, ನಮಗಂತೀವಿ ನಮ್ಮ ಪಾಲು ಏನೇನು ಬರಬೇಕು ತಗೊಂಡು ಹೋಗೋಕ್ಕಾಯ್ತದೆ. ಬಂದಿದ್ದಕ್ಕೆ ನಾವು ನಷ್ಟ ಮಾಡ್ಕೊಳಕ್ಕಾಯ್ಕಿಲ್ಲ, ಬಂದಿದ್ದಕ್ಕೆ ಲಾಸ್ ಮಾಡ್ಕೊ ಕೂತ್ಕೊಳಕ್ಕಾಗದ. ನಮ್ಮ ಕಷ್ಟ ನಮಗೆ ಗೊತ್ತು, ಎಷ್ಟು ಕಷ್ಟ ಅನುಭವಿಸ್ತೀವಿ ಅಂತ ಅವ್ರು ಕಾಟನೆಲ್ಲ ತಡ್ಕೊಂಡು. ನಾನು ಈ ಮನೇಲಿ ಕೆಲಸ ಬೇರೆ ಮಾಡ್ತಾ ಕೂತೀವಿ, ನೀನು ಒಬ್ಬಳೇ ಮಾಡ್ತಿದ್ದಿ ಅಂತ ನಮಗೆ ನಣೆ ಬರ ಬಂದಿದ್ದದ. ಏನು ಎಲ್ಲ ಒಪ್ಪಿ ಶಾಸ್ತ್ರ ಸಂಬಂಧ ಮಾಡಿ ಮದುವೆ ಮಾಡ್ಕೊಳ್ಸಿದವ ನೀನು. ನಾವು ತಡು ಮಾಡ್ಕೊ ಹೋಗೋದ ಇದ್ರೆ ಇರಲಿ ಅಂತನಕ್ಕೆ ನಡಿ ಮಗ. ಇವ್ರ ಜೊತೆ ಎಲ್ಲ ಐಕಿಲ್ಲ ಕತೆ, ಇವ್ರ ಜೊತೆ ಎಲ್ಲ ಹಾಡು ಸಾಯಕ್ಕದ ಸಾಯಕ್ಕೆ. ನಡಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.